ತಿಳ್ಕೊಂಡಿದ್ದ ಪ್ರಕಾರ ಜಿಲ್ಲಾಧ್ಯಕ್ಷರ ಉತ್ತರ ಕನ್ನಡ ಜಿಲ್ಲೆ ಸಾಯಿ ಗಾಂವ್ಕರ್ ಅವರ ಬದಲಾವಣೆ ಇಲ್ಲ. ನಾ ತಿಳಿದ ಪ್ರಕಾರ, ನನ್ನ ಮಾಹಿತಿ ಇದ್ದ ಪ್ರಕಾರ, ಅಥವಾ ನನಗೆ ಅವ್ರ ಬಗ್ಗೆ ವಿರುದ್ಧ ಯಾರು ದೂರು ಮಾಡಿಲ್ಲ, ಅಥವಾ ಯಾವ ಶಾಸಕರು ಮಾಡಿಲ್ಲ, ಅಥವಾ ಹೈಕಮಾಂಡ್ದಾಗ ಇದ್ರ ಬಗ್ಗೆ ನನ್ನ ಕಡೆ ಚರ್ಚೆ ಮಾಡಬೇಕಾಗ್ತದೆ. ಆ ಚರ್ಚೆನೂ ಆಗಿಲ್ಲ. ಹಾಗೆ ಅದು ಪ್ರಸ್ತುತ ಅಲ್ಲ. ಯಾವುದೋ ಒಂದು ಸುದ್ದಿ ಎಬ್ಬಿಸ್ತಾರೆ, ನಿಮಗೂ ಬೇಕಲ್ಲ ಊಟ ತಿಂಡಿ, ನಿಮಗೂ ಬೇಕಲ್ಲ, ನಿಮ್ಮ ಆಹಾರ ಅಲ್ಲ, ನಿಮ್ಗೆ ಆಹಾರ ಕೊಡಬೇಕಾದ್ರೆ ಆಹಾರ ಕೊಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಜಿಲ್ಲೆಯಲ್ಲಿ ಅಧಿಕಾರಿಗಳ ಕೆಲವರು ಮಂತ್ರಿ ಆಗಬೇಕು, ಕೆಲವರು ಚೇರ್ಮನ್ ಆಗಬೇಕು, ಏನೇನೋ ಸಮಸ್ಯೆಗಳು ಇರ್ತವೆ. ಅವರು ಕೆಲವು ಸತಿ ಅದು ಪತ್ರಿಕೆಗೆ ಹೋಗಬಾರ್ದು, ನಿಮ್ಮ ಕೈಲಿ ಯಾರು ಸಿಗಬಾರ್ದು, ಅವ್ರು ಸಿಗ್ತಾರೆ. ಹಾಗೆ ನಿಮ್ಮೆಲ್ಲ ಹೆಡ್ಲೈನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾಗಿಲ್ಲ, ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದೆ. ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಎಲ್ಲ ಕೂಡಿ ಒಕ್ಕಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಪಾಪ ಯಾರು ಶಾಸಕರು ಹೀಗೆ ಹೇಳಿದ್ರಂತ ಅವ್ರದ್ದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೋಡೋದಲ್ಲ, ಅವ್ರದ್ದೇನು ಪಾಪ ಸಮಸ್ಯೆ ಇರ್ಬೋದು. ಹಾಗಾಗಿ ಇಷ್ಟೇ, ಅದಕ್ಕಿಂತ ಹೆಚ್ಚು ಮಹತ್ವ ಕೂಡ ಅವಶ್ಯಕತೆ ಇಲ್ಲ. ನನ್ನ ಇಷ್ಟೇ. ಸುರ್ಜೇವಾಲಾ ಬೆಂಗಳೂರಿಗೆ ಇವತ್ತು ಬಂದಿದ್ದಾರೆ. ಕೆಲವು ಶಾಸಕರಿಗೆ ನೆಕ್ಸ್ಟ್ ಇಲ್ಲ, ಯಾರಿಗೂ ಅವ್ರು ಭೇಟಿ ಆಗಬೇಕಾಗಿದೆ, ಅವ್ರಿಗೆ ಭೇಟಿಯಾಗಿ ಆಡಲಿಕ್ಕೆ ಅವಕಾಶ ಕೊಡ್ತಾರೆ, ಮಾತಾಡ್ತಾರೆ, ಸಮಸ್ಯೆ ಇದೆ ತಿಳ್ಕೊಳ್ತಾರೆ. ಸರ್, ಈಗ ರಾಜ್ಯಕ್ಕಾಗಿ ಸೇರಿದಂತೆ ಬೇರೆ ಶಾಸಕಮಯ ಈಗ ಹೆಂಗಿದ್ಲಿಕ್ಕೆ ಸಾಧ್ಯ? ಹಳೆ ಸಂದರ್ಭದಲ್ಲಿ ಹೆಂಗಿದ್ದ, ಸ್ವಲ್ಪ ಶಕ್ತಿ ಹೆಚ್ಚಿತ್ತು. ಈಗ ವಯಸ್ಸು ನಂದು, ಈಗ ನಾನು ಮುಂಚೆ ನಿಷ್ಪಟ್ಟಿದ್ದೇನೆ. ವಯಸ್ಸಾದಾಗ ತಾಳ್ಮೆ ಹೆಚ್ಚಿಗೆ ಬರ್ಬೇಕಂತ ತಾಳ್ಮೆ ವಯಸ್ಸು ಸಿದ್ದರಾಮಯ್ಯ ತಾಳ್ಮೆ ಮಾಡೋದು ಅಲ್ಲ ಸರ್. ಅಂದ್ರೆ ಮೊದಲು ನನಗಿಂತ ಒಳ್ಳೆ ತಾಳ್ಮೆ ಆಗಿದೆ ಸಿದ್ದರಾಮಯ್ಯ. ಅಂದ್ರೆ ಆಡಳಿತದಲ್ಲಿ ಡಿಸಿಷನ್ ಆಗಿರ್ಬೋದು, ಕೆಲಸಗಳಿರ್ಬೋದು, ಅಲ್ಲಿ ಒಂದು ಗಟ್ಟಿತನ ಇರಬಹುದು, ಅದು ಕಡಿಮೆ ಆಗಿದೆ. ಹೇಳಿ ಮಾಡ್ತಾರೆ, ಇಲ್ಲಿ ಆಡಳಿತದಲ್ಲಿ ನಿರ್ಣಯ ಮಾಡೋದು ಇದೆಲ್ಲ MLAಗಳಿಗೆ MLCಗೆ ಪತ್ರ ಹೇಳಿ ಮಾಡ್ತಾರೆ. ಆಡಳಿತದ ನಿರ್ಣಯಗಳು ರೆಗ್ಯುಲರಿ ನಡೀತಾ ಇರ್ತವೆ. ಯಾವುದೋ ಮಹತ್ವದ ನಿರ್ಣಯ ಇದ್ರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಷ್ಟೇ. ಸರ್, ಈಗ ದಸರಾ ನಂತರದಲ್ಲಿ ಬಡಪ್ಪ ಯಾವ ಆದರ್ಶ ಹೇಳಾಕಬೇಕಲ್ಲ, ಆದರ್ಶವಾಗ ಅದು ಹಿಡಿದಾದ್ರೆ ಮತ್ತೆ ಹೇಳ್ತಾರೆ, ಅವಾಗ ಹಿಡಿದಾದ್ರೆ ತೆಗೆದುಬಿಡ್ತಾರೆ. ಅಲ್ಲಿಂದ ಪತ್ರಿಕೆಯಲ್ಲಿ ಬರ್ತಾ ಇದೆಯಲ್ಲ, ಅವ್ರು ಅಪೋಸಿಷನ್ ಚೇಂಜ್ ಆಗ್ತಾನೆ, ಇವನು ಅಧ್ಯಕ್ಷ ಚೇಂಜ್ ಆಗ್ತಾನೆ, ಹಾಗಾಗಿ ಅವಾಗ ಹೊಡೆದ್ಬಿಟ್ಟಾರ. ಅದು ಸಿದ್ದರಾಮಯ್ಯ ಸರ್ಕಾರ ಹೋಗಬೇಕು ಅಂತ ಹೇಳ್ಬಿಟ್ಟಾರೆ. ಅದು ಹಿಡಿದಾದ್ರೆ ಮತ್ತೆ ಅವು ಕಷ್ಟ. ಹೊಸ CM ಅಂದ್ರೆ ಬದಲಾವಣೆ ಅಂದ್ರೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಬದಲಾವಣೆ ಮಾಡ್ತಾ ಇದಾರೆ ಅಂತಾನೆ ಯಾರ್ದು ವಿರೋಧ ಪಕ್ಷ ನಾಯಕರು ಅವರು ಅಂತರ್ಗತ ವಿಚಾರದಲ್ಲಿ ನಾ ಏನು ಮಾತಾಡೋದಿಲ್ಲ, ನನಗೆ ಸಂಬಂಧ ಇಲ್ಲ. ಅವ್ರು ಇನ್ನೊಂದು ಹೇಳಿದ್ರೆ ದಸರಾನ ಹೊಸ CM ಉದ್ಘಾಟನೆ ಮಾಡ್ತಾರೆ ಅಂತ. ಮತ್ತು ಯಾರು ಹೇಳಿದಾರೆ? ಅವರೇ ಅಶೋಕ್ ಅವರು. ನಾವು ಯಾವ ನಿದ್ದೆಲಿ ಅದನ್ನು ಕಾಣಿಸ್ತಾರೆ, ನಿದ್ದೆಲಿ ಎಲ್ಲ ಹೇಳಿದವಪ್ಪ. 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಹೌದ್ರಿ, ಈ ಬದಲಾವಣೆ ಬಗ್ಗೆ ಯಾವುದೂ ಪ್ರಸ್ತಾವನೆ ಇಲ್ಲ, ಚರ್ಚೆ ಇಲ್ಲ, ಶಾಸಕ ಪಕ್ಷದಲ್ಲಿ ಆಗಿಲ್ಲ, ನನ್ನ ಕಡೆ ಯಾರು ಮಾತಾಡಿಲ್ಲ. ಎಲ್ಲರೂ ಕೂಡಿ ಅದೇವೆ, ಒಕ್ಕಡದಿಂದ ಅದೇವೆ, ಒಳ್ಳೆ ಕೆಲಸ ನಡೀತಾ ಇದೆ. ಸರ್, ಶಾಸಕರಲ್ಲಿ ಒಂದು ಅಸಮಾಧಾನ ಇದೆ, ಅನುದಾನ ಸರಿಯಾಗಿ ಬರ್ತಾ ಇಲ್ಲ. ಕೊಟ್ಮೇಲೆ ಈ 2,000 ರೂಪಾಯಿ ಅಕ್ಕಿ, 5-10 ಬಸ್ ಫ್ರೀ ಮಾಡಿದ್ವಿ, ಕರೆಂಟ್ ಫ್ರೀ ಮಾಡಿದ್ವಿ, ಎಲ್ಲ ಮಾಡಿದ್ವಿಲ್ಲ. 50 ಅಲ್ಲೇ ವರ್ಷಕ್ಕೆ 58,000 ಕೋಟಿ ರೂಪಾಯಿ ವೆಚ್ಚ. ಅದಕ್ಕೆ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದಂತಲ್ಲ, ಅಭಿವೃದ್ಧಿಗೂ ಹಣ ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಬ್ಬ MLAಗೆ 55 ಕೋಟಿ ಕೊಡೋದಕ್ಕೆ ನಿರ್ಣಯ ಮಾಡಿದ್ದಾರೆ. ಅದು ಏನಾಗ್ತಾ ಇದೆ, ಕೆಲಸ ಶುರು ಆಗ್ತದೆ, ಹಣ ಇರಲಿಕ್ಕೆ ಬರಲಿಕ್ಕೆ 4-8 ದಿನ ಹಿಂದೆ ಮುಂದೆ ಆಗ್ತದೆ. ಅದು ನಡೆಯೋದು ಯಾವ ಸರ್ಕಾರ ಇದ್ದಾಗ. ನಾ ಈಗ ಎಷ್ಟೋ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ 83 ಇಸ್ವಿಯಿಂದ. ಯಾವ ಸರ್ಕಾರದಲ್ಲಿ ನಾಳೆ ಕೆಲಸ ಆದ್ರೆ ನಾಳೆ ಬಿಲ್ ಬರೋದು ಪೇಮೆಂಟ್ ಅದು ನಡೀತದೆ. ಸೊ ಕೆಲವು ಜನ ನಮಗೆ ಹಣ ಮಂಜೂರಾಗಿದೆ, ಡೆವಲಪ್ಮೆಂಟ್ ನಡೀತಾ ಇದೆ, ಬಟ್ ಸರಿ ಸಮಯದಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ದೂರು. ಅದಕ್ಕೆ ದೇಶಪರವಾಗಿ ಯಾರು ಮಾಡ್ತಾ ಇಲ್ಲ. ಅಂದ್ರೆ ಏನು ಅಧಿಕಾರಿಗಳ ಸಮಸ್ಯೆ ಆಗ್ತಾ ಇದೆನಾ ಅಥವಾ
ಫೈನಾನ್ಷಿಯಲಿ ಸಮಸ್ಯೆ ಏ, ಸರ್ಕಾರದಲ್ಲಿ ಅದು ಸಮಸ್ಯೆ ಇಲ್ಲ, ಪ್ರೊಸೀಜರ್ ಸಮಸ್ಯೆ. ಸರ್ ಇದು ಅದು ಜಿಲ್ಲೆ ಇದೇ ವಿಚಾರ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇದೆ ಅಂತ ಸರ್ ಅವ್ರು ಕಳೆದ ಸರ್ ನಾ ಎರಡು ಸರ್ಕಾರ ನೋಡಿರಪ್ಪ, ನೀವು ಹುಡುಗ ಇದ್ದೆ ಅವಾಗೆಲ್ಲ ನಮ್ಮ ಮಂತ್ರಿ ಅದೇ ಸರ್ ಜಿಲ್ಲೆ ವಿಚಾರಕ್ಕೆ ಬಂದ್ರೆ 83 ಇದೇ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಈಗ ರಾಜಣ್ಣ ಅವರು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಒಳ್ಳೆ ಸಂಘಟನೆಕಾರರು. ಬಟ್ ಅಧ್ಯಕ್ಷ ಅವರು ಆಗ್ತಾರೋ ಇಲ್ಲೂ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಬದಲಾವಣೆ ಆಗ್ಬೋದು. ನಾನು ನೀವು ಹೇಳಿದ ಪತ್ರಿಕೆಯಲ್ಲಿ ಓದಿದ್ದು, ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆನಾ ಸರ್? ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಮೇಲೆ ಅದಿಲ್ಲ. ಅಲ್ಲ ಸರ್, ನಿಮ್ಮ ಹೈಕಮಾಂಡ್ ಅಂದ್ರೆ ಇಷ್ಟು ವರ್ಷದ ನಂತರ ಸಹ ಬದಲಾವಣೆ ಮಾಡೋದು ಅಂತ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ತೆರಿಗೆ ಇಸ್ಕೊಳ್ಕೊಂಡಿಲ್ಲ. ಸರ್ ನಮ್ಮ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ಮೊನ್ನೆ ಮಾಡಿದ್ರು ಎಇಒಗಳ ಸಮಸ್ಯೆ ಆಗಿರ್ಬೋದು, ಅದು ಪಶುಸಂಗೋಪನಾ ಇಲಾಖೆ ಅಂತೂ ಕೇಳೋಂಗಿಲ್ಲ. 10% 15% ಅಷ್ಟೇ ಸಿಬ್ಬಂದಿಗಳಿದ್ದಾರೆ. ಈ ರೀತಿ ಸಮಸ್ಯೆಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳಾಗ್ತಾ ಇದೆ. ಇದೆ, ನಿಜ. ಅಧಿಕಾರಿಗಳ ಸಮಸ್ಯೆ ರಾಜ್ಯದಲ್ಲಿನೂ ಇದೆ, ನಮ್ಮ ಜಿಲ್ಲೆಯಲ್ಲೂ ಇದೆ. ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ಸಮಯ ಇದೆಯಲ್ಲ, ಮಾತಾಡ್ತೀವಿ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಸರ್ ಈಗ ಜಿಲ್ಲೆ ಅಂದ್ರೆ ಅಭಿವೃದ್ಧಿ ಜಿಲ್ಲೆಗೆ ಅಧಿಕಾರಿಗಳು ಬರ್ತಾ ಇಲ್ವಾ ಹೆಂಗೆ ಸರ್? ಜಿಲ್ಲೆಗೆ ಅಧಿಕಾರಿಗಳು ಬರ್ತಾ ಇಲ್ವಾ? ಬರೋ ಅಧಿಕಾರಿಗಳು ಏನಿಲ್ಲ, ಇದೆ. ಯಾಕಂದ್ರೆ ಒಂದೊಂದು ದೂರ ಇದೆ. ಏನಂದ್ರೆ ಇಲ್ಲಿ ಬರುವಂತ ದೂರದೇ ಅಧಿಕಾರಿಗಳು ಅದೇನ್ರಿ, ಕರ್ನಾಟಕದಲ್ಲಿ ಅದೆಲ್ಲ. ಅದರಿಂದ ಉತ್ತರ ಕನ್ನಡ ಜಿಲ್ಲೆ ಅಲ್ಲ, ದೂರ ಅಂದ್ರೆ ಕೇಳಪ್ಪ, ನೀಗ ಸುಖವಾಗಿ ಅದೀವೋ ಇಲ್ಲೋ ಕಾರವಾರದಲ್ಲಿ ಹೇಳು, ಸುಖವಾಗಿ ಅದೀವೋ ಇಲ್ಲೋ? ಇಲ್ಲ ಇಲ್ಲ ಅಂತ ಹೇಳು, ಅದೇನಂತ ಹೇಳು. ಅದೇ ಈ ಜಿಲ್ಲೆಯಲ್ಲಿ ಬಂದ ಮನುಷ್ಯ ಭಾಗ್ಯವಂತ. ಇಲ್ಲೇ ಪರಿಸರ, ಇದು ಟೂರಿಸಮು, ಈ ಸಮುದ್ರ ಅನ್ನೋನ್ನ ಬಂದು ನಾನು ನೋಡ್ಕೊಂಡು ಕೂತೇನೆ. ನೀವು ಬಂದು ಅಡ್ಡ ಹಾಕಿದ್ದೀರಿ ನನಗೆ. ಸರ್ ಈಗ KDP ಈಗ ಮಿನಿಸ್ಟರ್ ಇಲ್ಲಿ ಅದೇ ಅಲ್ಲಿ ಹೋಗ್ಬೇಕಲ್ಲ. ನಾನು ಅಡ್ಮಿಷನ್ ಕಮಿಷನ್ ಚೇರ್ಮನ್ ಇದ್ದೇನೆ. ನಂದು ರೆಗ್ಯುಲರ್ ಎವ್ರಿ ಡೇ ಮೀಟಿಂಗ್ಸ್ ಇರ್ತವೆ. ಈಗ 8th ರಿಪೋರ್ಟ್ ನಾನು ಸಬ್ಮಿಟ್ ಮಾಡಿದೆ, ಪತ್ರಿಕೆಯಲ್ಲಿ ನೋಡಿರ್ಬೋದು. ಅಂದ್ರೆ ಸರ್ 2 ವರ್ಷದ ನಂತರ ಫುಲ್ ಆಕ್ಟಿವ್ ಆಗಿದ್ದಾರೆ. ಏನಾದ್ರು ಬೇರೆ ಉನ್ನತ ಯಾರು? ನೀವು ಸರ್, ನೀವು ಉನ್ನತ ನಾನು- ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ಅಂದ್ರೆ full ಅಂದ್ರೆ ಇದು ಸರ್ ಜಿಲ್ಲೆಗೆ ಬಂದು ಮೀಟಿಂಗ್ ಆಗೋದು. ಹಾಗೇನಿಲ್ಲ, ಜಿಲ್ಲೆ KDP ಮೀಟಿಂಗ್ ಅಟೆಂಡ್ ಮಾಡೋದು, ಮತ್ತು ಯಾವುದು ಸ್ಥಾನ ಅದೇ ಅಲ್ಲ ನನಗೆ. ಚೇರ್ಮನ್ ಅಡ್ಮಿಷನ್ ಕಮಿಷನ್, ನನಗೆ ಎಲ್ಲ ಥರದ ಅವಕಾಶಗಳು ಇವೆ. ನನಗೆ ತೊಂದರೆ ಇಲ್ಲ, ನಾನು ಸುಖವಾಗದೇನೆ. ನನಗೆ ಡಿಸ್ಟರ್ಬ್ ಮಾಡ್ತೀನಿ ನೀವು. ZPTP ಎಲೆಕ್ಷನ್ ಭಾಳ 2 ವರ್ಷ ಆಯ್ತು ಸರ್. ನಿಮ್ಮ ಸರ್ಕಾರ ನಿಜ ZPTP ಇಲೆಕ್ಷನ್ ನಮ್ದಿನ ಮುಂದೆ ಆಗಿಲ್ಲ. ಹೈಕೋರ್ಟ್ ಆರ್ಡರ್ ಮಾಡಿದ್ದಾರೆ ಈಗ ರಿಸರ್ವೇಷನ್ಸ್ ಕೊಡಬೇಕಂತ. ಈಗ ಅದು ಸ್ವಲ್ಪ ನವೆಂಬರ್ ಡಿಸೆಂಬರ್ ಒಳಗಾಗಿ ಅದು ಸರ್ಕಾರ ಹೈಕೋರ್ಟ್ ಕೊಡಬೇಕು. ಕೊಟ್ಟಂತ ಆಗ್ತಾವೆ. ZPTP ಇಲೆಕ್ಷನ್ ಆಗಬೇಕು. ಸರ್ ಈಗ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ವಿಷಯ ತುಂಬಾ ಹಿಂದುಳಿತಾ ಇದೆ ಈ ಸಂದರ್ಭದಲ್ಲಿ ಅಂತೇಳಿ. ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ಆದಂತಹ ಹಾನಿಗೆ ಏನಾಯ್ತು, ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಸಂಸ್ಥೆ 100 ಕೋಟಿ ಅನುದಾನ ಬಿಡುಗಡೆಗಾಗಿ ಮನವಿಯನ್ನು ಜಿಲ್ಲಾಡಳಿತ ಇದುವರೆಗೂ 1 ವರ್ಷ ಆದರೂ ಕೂಡ ಬಿಡುಗಡೆ ಆಗಿಲ್ಲ. ನೋಡಿ, ಅದ್ರ ಸಲುವಾಗಿ KDP ಮೀಟಿಂಗ್ ಅದೆಯಲ್ಲ, ಅದ್ರ ಸಲುವಾಗಿ ಹೊನ್ನಾವಳಿ ಹಾಗೆ ಆಗಿದ್ದಿದ್ರೆ ನಾವು ಎಲ್ಲ ಶಾಸಕರು, ನಮ್ಮ ಮಂತ್ರಿಗಳು ಎಲ್ಲರೂ ವಿಲ್ ಟೇಕ್ ಟುಗೆದರ್. ಕಾಮೆಂಟ್ ಭೇಟ ಆಗ್ತೇವೆ, ಚೀಫ್ ಮಿನಿಸ್ಟರ್ ಭೇಟ ಆಗ್ತೇವೆ, ಹಣ ಬಿಡುಗಡೆ ಮಾಡಿದ ಪ್ರಯತ್ನ ಮಾಡ್ಕೊಳ್ತೇವೆ. ಸರ್ ಈಗ ಶಿರೂರು ಭಾಗದಲ್ಲಿ ಗುಡ್ಡಗುಸ್ತಾಗಿ ಅದರ ಕಾಮಗಾರಿಯನ್ನು ಮಾಡಲಿಕ್ಕೆ ಒಣ ತೆಗಿಲಿಕ್ಕಾಗಿ ಈಗಾಗಲೇ 4.5 ಕೋಟಿ ಪ್ರಾಜೆಕ್ಟ್ ಅನ್ನು ಮಾಡಲಾಯಿತು. ಟೆಂಡರ್ ತಗೊಳ್ಳಿಕ್ಕೆ ಕೂಡ ಗೊತ್ತದೆ. ಇವತ್ತು ಅದ್ರ ಬಗ್ಗೆ ನಾನು ರೇಸ್ ಮಾಡ್ತಾ ಇದ್ದೇನೆ. ಶಿರೂರದಲ್ಲಿ ಏನು ಅನಾಹುತ ಆಯಿತು, ತಕ್ಷಣ ಅಲ್ಲೇ ಕೆಲಸ ಪ್ರಾರಂಭ ಆಗಿ ಮುಗಿಬೇಕಾಗಿತ್ತು. ಟೆಂಡರ್ ಮಾಡಿದ ಕೆಲಸ ಶುರು ಆಗಿಲ್ಲ ಅಂದ್ರೆ ಏನು, ಅದಕ್ಕೇನು ಕಾರಣ ಇವತ್ತು ಕೇಳ್ತೇನೆ ನಾನು. ಟೆಂಡರ್ ಹಾಕ್ಲಿಕ್ಕೆ ಯಾರು ಗುತ್ತಿಗೆದಾರರು ಬರ್ತಾ ಇಲ್ಲ. ಯಾಕಿಲ್ಲ, ಮೋಸ್ಟ್ಲಿ ಇವ್ರ ಕಡೆ ಹಣ ಇಲ್ಲ ಅಂತ ಬರ್ತಾ ಇಲ್ಲ ಅಂತ ಕಾಣಿಸ್ತದೆ. ಓಕೆ.